ಬೆಳಗಾವಿ ಜಿಲ್ಲೆಯಲ್ಲಿ ಭಾರೀ ಹಗರಣವೊಂದು ಬೆಳಕಿಗೆ ಬಂದಿದೆ. ರಾಜ್ಯಪಾಲರ ಹೆಸರಿನಲ್ಲಿದ್ದ 5.5 ಎಕರೆ ಜಮೀನು ಗುಳುಂ ಬೆಲೆಬಾಳು ಜಮೀನು ಭೂಗಳರ ಪಾಲಾಗಿದೆ. ಬೆಳಗಾವಿಯಲ್ಲಿ ರಾಜ್ಯಪಾಲರ ಹೆಸರಿನಲ್ಲಿದ್ದ 5.5 ಎಕರೆ ಜಮೀನು ಮಂಗಮಾಯವಾಗಿದೆ. ಭೂಗಳ್ಳರ ಪಾಲಾಗಿದೆ 5.5 ಎಕರೆ ಜಮೀನು. ಅಧಿಕಾರಿಗಳೇ ಭೂಗಳ್ಳರ ಜೊತೆಗೆ ಶಾಮೀಲಾಗಿರೋದು ಬಯಲಾಗ್ತಾ ಇದೆ. ರಾಜ್ಯಪಾಲರ ಹೆಸರಿನಲ್ಲಿದ್ದ ಜಮೀನು ಮಂಗಮಾಯವಾಗಿದೆ. ಬೆಲೆಬಾಳು ಜಮೀನು ನುಂಗಿ ನೀರು ಕುಡಿದಿದ್ದಾರಂತೆ. ಅಧಿಕಾರಿಗಳು ಕೂಡ ಭೂಗಳ್ಳರ ಜೊತೆಗೆ ಶಾಮೀಲಾಗಿ ಸರ್ಕಾರಕ್ಕೆ ದ್ರೋಹ ಬಗೆದಿದ್ದಾರೆ. 6 ಎಕರೆ ಜಮೀನು ತಿದ್ದುಪಡಿ ಮಾಡಲಾಗಿದೆಯಾ? ಹಾಗಾದ್ರೆ ಭೂಗಳ್ಳರ ಜೊತೆ ಅಧಿಕಾರಿಗಳು ಶಾಮೀಲಾಗಿದ್ದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೆಳವಡಿಯಲ್ಲಿರುವ ಜಮೀನು ಇದೀಗ ನುಂಗಣ್ಣರ ಪಾಲು. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಾಡಿಯಲ್ಲಿರೋ ಜಮೀನು ಸರ್ವೆ ನಂಬರ್ 221/1 19 ಎಕರೆ 30 ಗುಂಟೆ ಸಾಗುವಳಿ ಜಮೀನಿರುತ್ತೆ. ಈ ಪೈಕಿ 2002ರಲ್ಲಿ 6 ಎಕರೆ ಜಮೀನು ಖರೀದಿ ಮಾಡಿ ರಾಜ್ಯಪಾಲರ ಅನ್ನೋ ಹೆಸರಿಗೆ ನೋಂದಣಿಯನ್ನ ಮಾಡಲಾಗಿತ್ತು. ಸೊ ಈಗ ಆ ಒಂದು ಹೆಸರಲ್ಲಿ ದೋಖಾ ಬಗೆಯಲಾಗಿದಂತೆ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ರಾಜ್ಯಪಾಲರ ಹೆಸರಲ್ಲಿದ್ದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಜಮೀನೀಗ ನುಂಗಣ್ಣರ ಪಾಲಾಗಿದೆ ಅಂತ ಏನಿದು, ಎಲ್ಲಿದೆ ಜಮೀನು, ಯಾವಾಗ ಅವ್ರ ಹೆಸರಿಗೆ ಮಾಡಿರೋದು, ಸದ್ಯದ ಅಪ್ಡೇಟ್ಸ್ ಏನೆಲ್ಲ ಲಭ್ಯವಾಗ್ತದೆ ಕುರಿತು? ಇದರ ಖಂಡಿತವಾಗ್ಲೂ ಬೆಳಗಾವಿಯಲ್ಲಿ ರಾಜ್ಯಪಾಲರ ಹೆಸರಿನಲ್ಲಿ ಇದ್ದಿರ್ತಕ್ಕಂಥ ಭೂಮಿ ಇರುತ್ತೆ, ಆ ಭೂಮಿಯನ್ನ ಈಗ ಭೂಗಳರಾಗಿರ್ಬೋದು ಅಧಿಕಾರಿಗಳಿಂದ ನಿರ್ಲಕ್ಷ್ಯದಿಂದ ಈ ರೀತಿಯಾಗಿದೆ ಅಂತ ಈಗ ಅಂದ್ರೆ ಅದ್ರ ಮೇಲಾಧಿಕಾರಿಗಳಿದೆ ಅವರೇ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ಬೋದು. ಇದು ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಬೆಳವಡಿ ಗ್ರಾಮ ಇರುತ್ತೆ. ಆ ಗ್ರಾಮದಲ್ಲಿರ್ತಕ್ಕಂಥ ಸರ್ವೆ ನಂಬರ್ 221/1 ಏನಿರುತ್ತೆ, ಇದರದ್ದು ಒಟ್ಟಾರೆ ವಿಸ್ತೀರ್ಣ 19 ಎಕರೆ ಇರುತ್ತೆ. ಇದನ್ನ 2002ರಲ್ಲಿ 6 ಎಕರೆ ಜಮೀನನ್ನ ಸರ್ಕಾರಿ ಅಂದ್ರೆ ರಾಜ್ಯಪಾಲರ ಹೆಸರಿನಲ್ಲಿ ಬೈಲಹೊಂಗಲ ನೋಂದಣಾ ಕಚೇರಿಯಲ್ಲಿ ನೋಂದಾಗಿ ಅಂದ್ರೆ ರಾಜ್ಯಪಾಲರ ಹೆಸರಿನಲ್ಲಿ ಅದು ಅವರ ಹೆಸರಿಗೆ ಆಗುತ್ತೆ. ಅದಾದ ಬಳಿಕ ಅದೇನು 6 ಎಕರೆ ಏನಿರುತ್ತೆ ಅದನ್ನ ಬಡ ಜನರಿಗೆ ನಿವೇಶನ ಹಂಚಲಿಕ್ಕೆ ಅದನ್ನ ಒಂದ್ ರೀತಿಯಾಗಿ ಅಂದ್ರೆ ಮೀಸಲಿಟ್ಟಿರ್ತಾರೆ. ಆದ್ರೆ ಈಗ ಕಳೆದ 1-2 ವರ್ಷಗಳ ಹಿಂದೆ ಇದನ್ನ ಒಂದು ಬೋಡಿಯ ನೆಪದಲ್ಲಿ ಅಂದ್ರೆ
ಆ ಪೋಡಿ ಮಾಡುವ ನೆಪದಲ್ಲಿ 5.5 ಎಕರೆಯನ್ನ ಬೇರೆಯವರ ಹೆಸರಿಗೆ ಈಗ ಪರಭಾರೆ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಅಂದ್ರೆ ಆ ಏನ್ ಜಮೀನ್ ಇರುತ್ತೆ ಅಂದ್ರೆ ಬಡ ಜನರಿಗೆ ಒಂದು ನಿವೇಶನಕ್ಕಾಗಿರ್ಬೋದು, ಅಂದ್ರೆ ಅಲ್ಲಿರ್ತಕ್ಕಂಥ ಗ್ರಾಮದಲ್ಲಿರ್ತಕ್ಕಂಥ ಏನ್ ಬಡ ಜನರಿಗೆ ಒಂದು ಯಾವುದೇ ಒಂದು ಉಪಯೋಗಕ್ಕಾಗಿ ಇಟ್ಟಿರ್ತಕ್ಕಂಥ ಜಮೀನನ್ನ ಈಗ ಏನ್ ಈ ಭೂಗಳರ ಏನ್ ಅಂದ್ರೆ ಅವರ ಕುಮಿಕಿನಿಂದಾಗಿದೆ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿದೆ. ಇನ್ನ ಅದನ್ನ ತನಿಖೆ ಮಾಡಿ ಯಾವ ರೀತಿಯಾಗಿ ಮುಂದುವರಿತೆ ಅಂತ ನೋಡ್ಬೇಕಾಗಿದೆ ಪವಿತ್ರ. ಮಂಜುನಾಥ್, ಈಗ ಈ ಭೂಗಳರ ಜೊತೆಗೆ ಅಧಿಕಾರಿಗಳು ಕೂಡ ಶಾಮೀಲ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಯಾರ ಹೆಸರಲ್ಲಿ ಜಮೀನ್ ಕೊಟ್ಟಿದ್ದಾರೆ ಏನು ಅಂತ? ಖಂಡಿತವಾಗಿ ಪವಿತ್ರ, ಇದು ಸದ್ಯ ಹೇಳ್ಬೇಕಂದ್ರೆ ಇದೊಂದು ರೀತಿ ಅಲ್ಲಿ ಇರ್ತಕ್ಕಂಥ ಏನ್ ಬೇರೆ ಜನರ ಹೆಸರಿಗೆ ಈಗ ಇದನ್ನ ನೊಂದು ಮಾಡಿರ್ತಕ್ಕಂಥದ್ದು. ಈಗ ಅಧಿಕಾರಿಗಳು ಹೇಳ್ತಾರೆ ಅಲ್ಲಿ ಇರ್ತಕ್ಕಂಥ ಏನ್ ಎಸಿ ಅವ್ರು ಏನಿದ್ದಾರೆ ಅವ್ರು ಹೇಳ್ತಾ ಇರುವಂತದ್ದು, ನಾನು ಮಾತ್ರ DC ಅವರಿಗೆ ಈ ಫೈಲ್ ಅನ್ನು ಕಳಿಸಿರ್ತಕ್ಕಂಥದ್ದು. ನಾನು ಯಾವುದೇ ರೀತಿಯಾದಂಥ ದಾಖಲೆಯನ್ನ ಅಂದ್ರೆ ಅದರಲ್ಲಿ ಬೇರೆಯವರ ಹೆಸರನ್ನ ನನ್ನ ದಾಖಲು ಮಾಡಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ಈ ಅಂದ್ರೆ ಅದರಲ್ಲಿ ಬೇರೆಯವರ ಹೆಸರನ್ನ ದಾಖಲು ಮಾಡಿದಾದ್ರು ಯಾರು, ಮತ್ತೆ ಅಂದ್ರೆ ಏನ್ ಅವರೇ ಅಂದ್ರೆ ಏನ್ ಜಮೀನನ್ನ ತೆಗೆದುಕೊಂಡವರೇ ಇದನ್ನ ಅಂದ್ರೆ ದಾಖಲೆ ಮಾಡಿದಾರ, ಅಥವಾ ಇವರು ಅಂದ್ರೆ ಈಗ DC ಅವ್ರಿಗೆ ಕಳಿಸಿದಾನ ಅಂತ ಹೇಳ್ತಾ ಇದಾರೆ. ಹಿಂದೆ ಇರ್ತಕ್ಕಂಥ ಏನ್ ನಿತೀಶ್ ಪಾಟೀಲ್ ಅವರು ಇರ್ತಾರೆ ಅವ್ರ ಮಾಡಿದ್ದಾರ ಅಂತ ಹೇಳಿ ಈಗ ಇದರ ಸಂಪೂರ್ಣವಾದ ಅಂದ್ರೆ ಈಗ ಜಿಲ್ಲಾಡಳಿತ ಇದ್ರ ಬಗ್ಗೆ ಸಂಪೂರ್ಣವಾದ ತನಿಖೆ ಮಾಡಿ ಅದು ಯಾರಿಗೆ ಸೇರ್ಬೇಕಾಗಿತ್ತು ಅವ್ರಿಗೆ ಸೇರ್ಬೇಕಂತೇಳಿ ಇರ್ತಕ್ಕಂಥದ್ದು ಏನ್ RTI ಕಾರ್ಯಕರ್ತರಾಗಿರ್ತಕ್ಕಂಥ ಭೀಮಪ್ಪ ಗಡ ಅವ್ರದ್ದು ಒಂದು ಒತ್ತಾಯ ಆಗಿದೆ ಪವಿತ್ರ. ಮಂಜುನಾಥ್, ಇದೆಲ್ಲ ಆಗಿರೋದು ಯಾವಾಗ, ಜೊತೆಗೆ ಯಾವಾಗ ಬೆಳಕಿಗೆ ಬಂತು ಇದು ಅಕ್ರಮ ಆಗಿದೆ ಅಂತ ಹೇಳಿ, ಹೇಗ್ ಗೊತ್ತಾಯ್ತು ಅಂತ? ಪವಿತ್ರ, ಇದು ಏನು RTI ಕಾರ್ಯಕರ್ತ ಭೀಮಪ್ಪ ಗಡ ಏನಿದ್ದಾನೆ, ಒಂದು RTI ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾನೆ. ಆ ಸಲ್ಲಿಸಿದಾಗ ಅದು ಸಂಪೂರ್ಣವಾದ ಮಾಹಿತಿಯನ್ನ ನೀಡಿರ್ತಕ್ಕಂಥ ಏನ್ ಬೈಲೊಂಗಲ್ AC ಅವರು ಇದ್ದಾರೆ ಅದರಲ್ಲಿ ಆಗ ಕಂಡು ಬರುತ್ತೆ ಇದು ಸರ್ಕಾರಿ ಜಮೀನನ್ನ ಏನ್ ರಾಜ್ಯಪಾಲರ ಹೆಸರಲ್ಲಿರ್ತಕ್ಕಂಥ ಜಮೀನನ್ನ ಬೇರೆಯವರಿಗೆ ಪರಭಾರೆ ಮಾಡಿದ್ದು ಕಂಡು ಬರುತ್ತದೆ. ಆದ್ರೆ ಇದು 2023ರಲ್ಲಿ ಅಂದ್ರೆ 2023ರಲ್ಲಿ ಏನ್ AC ಅವರು DC ಅವರಿಗೆ ಕಳಿಸಿರ್ತಾರೆ. ಆ ಸಂದರ್ಭದಲ್ಲಿ ಇದು ತಿದ್ದುಪಡಿಯಾಗಿ ಬೇರೆಯವರ ಹೆಸರಿಗೆ ನೋಂದಣಿ ಆಗಿರುತ್ತೆ. ಅದಾದ ಬಳಿಕ ಈಗ ಇವರು ಕಳೆದ ಒಂದು 2-3 ತಿಂಗಳಿಂದ RTI ಭೀಮಪ್ಪ ಗಡದವರು ಏನಿರ್ತಾರೆ ಒಂದು ಅರ್ಜಿ ಸಲ್ಲಿಸಿದ ನಂತರ ಈ ಮಾಹಿತಿ ಬಂದಾದ ನಂತರ ಈಗ ಎಲ್ಲ ಜನರಿಗೆ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೂ ಕೂಡ ಇದೊಂದು ರೀತಿಯ ಆಶ್ಚರ್ಯ ಆಗಿದೆ ಅಂತ ಹೇಳ್ಬೋದು. ಅದಾದ ಬಳಿಕ ಈಗ ಅಲ್ಲಿ ಗ್ರಾಮಸ್ಥರ ಒತ್ತಾಯ ಕೂಡ ಒಂದೇ ಆಗಿದೆ. ಅದು ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಅದನ್ನ ಮೊದಲಿನಂತೆ ದಾಖಲು ಮಾಡಿ ಕೊಡ್ಬೇಕಂತ ಹೇಳಿ ಈಗ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು ಒತ್ತಾಯ ಆಗಿದೆ. ಅದೇ ರೀತಿ RTI ಕಾರ್ಯಕರ್ತ ಭೀಮಪ್ಪ ಗಡದವ್ರದ್ದು ಒಂದೇ ಏನ್ ಸರ್ಕಾರಿ ಜಮೀನನ್ನ ಅಂದ್ರೆ ಸರ್ಕಾರಿ ಜಮೀನಿಗೆ ಈ ಬೆಳಗಾವಿ ಜಿಲ್ಲೆಯಲ್ಲಿ ಈ ಹಿಂದೆ ಕೂಡ ಖಾನಾಪುರದಲ್ಲಿ ಕೂಡ ಸರ್ಕಾರಿ ಜಮೀನನ್ನ ಅಂದ್ರೆ ಅದನ್ನ ಅಂದ್ರೆ ಬೇರೆದವರ ಹೆಸರಿಗೆ ಪರಭಾರೆ ಮಾಡಿರುವ ಉದಾಹರಣೆಗಳಿವೆ. ಈ ರೀತಿ ಅಂದ್ರೆ ಸರ್ಕಾರಿ ಜಮೀನುಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಈ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಅನ್ನೋದು RTI ಭೀಮಪ್ಪ ಗಡದವ್ರದ್ದು ಒಂದು ಅಂದ್ರೆ ಅವ್ರದ್ದು ಒಂದು ಮನವಿ ಆಗಿದೆ. ಇದೇ ರೀತಿಯಾಗಿರ್ತಕ್ಕಂಥ ಈಗ ಸದ್ಯ ಅಲ್ಲಿ ಏನ್ ಮಲ್ಲಮ್ಮನ ಬೆಳವಡಿ ಇದೆ ಆ ಗ್ರಾಮದಲ್ಲಿ ಇರ್ತಕ್ಕಂಥ 6 ಎಕರೆ ಏನ್ ಜಮೀನಿದೆ ಅದರಲ್ಲಿ 5.5 ಎಕರೆಯನ್ನ ಈಗ ಏನ್ ಬೇರೆಯವರಿಗೆ ಅಂದ್ರೆ ಅದನ್ನ ಪರಭಾರೆ ಮಾಡಿದ್ದಾರೆ. ಅದನ್ನ ಮತ್ತೆ ಯಾವ ರೀತಿ ಮೊದಲಿನಂತೆ ಏನದು ಸರ್ಕಾರ ರಾಜ್ಯಪಾಲರ ಹೆಸರಿನಲ್ಲಿತ್ತು ಅದೇ ರೀತಿ ಮಾಡ್ಬೇಕಂತೇಳಿ ಅಲ್ಲಿರ್ತಕ್ಕಂಥ ಸ್ಥಳೀಯರ ಆಗ್ರಹ ಆಗಿದೆ ಪವಿತ್ರ. ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗಾಗಿ. ಭೂಗಳರ ಜೊತೆಗೆ ಅಧಿಕಾರಿಗಳು ಶಾಮೀಲ್ ಆಗಿತ್ತು. ರಾಜ್ಯಪಾಲರ ಹೆಸರಿನಲ್ಲಿದ್ದಂತಹ ಭೂಮಿಯನ್ನ ಅಧಿಕಾರಿಗಳ ಸಮ್ಮುಖದಲ್ಲೇ ಭೂಗಳರ ಪಾಲಾಗಿದೆ. ಏನಾಗಿದೆ ಅಂದರೆ ಈ ಕಂದಾಯ ಇಲಾಖೆ ಹಿರಿಯ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಈ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ರಾಜ್ಯಪಾಲರಿಗೆ ಟೋಪಿ ಹಾಕಿದ್ದಾರೆ ಅಂದರೆ ಇದು ನಂಬಲಾರದ ಸತ್ಯ. ಅಂಥದ್ದು ಕಥೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿದೆ. ಅದೇನು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೆಳವಡಿ ಗ್ರಾಮದ ಸರ್ವೆ ನಂಬರ್ 221/1 ಇದು 19 ಎಕರೆ 33 ಗುಂಟೆ ಸಾಗುವಳಿ ಕ್ಷೇತ್ರ. ಈ ಸಾಗುವಳಿ ಕ್ಷೇತ್ರದಲ್ಲಿ 6 ಎಕರೆ ಜಮೀನನ್ನು ಗೌರವಾನ್ವಿತ ರಾಜ್ಯಪಾಲರ ಹೆಸರಿನಿಂದ 14/3/2002ರಂದು ಬೈಲಹೊಂಗಲ ಉಪನೋಂದಣಿ ಅಧಿಕಾರಿಯಲ್ಲಿ ಇದು ಖರೀದಿ ಆಗ್ತದೆ. ಯಾಕಪ್ಪ ಖರೀದಿ ಆಗ್ತದೆ ಅಂದ್ರೆ ಇದು ಬಡ ಜನರಿಗೆ ನಿವೇಶನ ಹಂಚುವ ಉದ್ದೇಶಕ್ಕಾಗಿ ಈ ಜಮೀನನ್ನು ಖರೀದಿ ಮಾಡ್ತಾರೆ. 6 ಎಕರೆ ಜಮೀನು. ಆ ಖರೀದಿದ ಪ್ರಕಾರ ಹಕ್ಕು ದಾಖಲೆ ಸಂಖ್ಯೆ 2072 ಪ್ರಕಾರ ರಾಜ್ಯಪಾಲರ ಹೆಸರು ದಾಖಲಾಗಿ ಅದರಲ್ಲಿ ಉತ್ತಾರದಲ್ಲಿ ಬಂದುಬಿಡ್ತದೆ. ಅದು ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಇವರ ಪರವಾಗಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತಿ ಬೈಲಹೊಂಗಲಕ್ಕೆ ಬರ್ತೈತಿ. ಕೆಲವು ವರ್ಷಗಳ ನಂತರ ಸುಮಾರು 3-4 ವರ್ಷ ನಂತರ ಅಧಿಕಾರಿಗಳೆಲ್ಲರೂ ಸೇರಿಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಈ ಪಹಣಿ ಪತ್ರಿಕೆ ದುರಸ್ತಿ ಮಾಡುವ ಉದ್ದೇಶ ತಾತ್ಕಾಲ ಪೋಡಿ ಮಾಡಲಿಕ್ಕೆ ಒಂದು ಮಾಲಕರ ಕಡೆಯಿಂದ ಅರ್ಜಿ ತಗೋತಾರೋ. ತೆಗೆದುಕೊಂಡು ಬಿಟ್ಟಾಗ ಅವಾಗ ಎಕ್ಸಿಕ್ಯೂಟಿವ್ ಆಫೀಸರ್ ತಾಲೂಕು ಪಂಚಾಯತಿ ಬೈಲಹೊಂಗಲ ಇವ್ರು ಹೇಳ್ತಾರೆ ಇದು ಮಾನ್ಯ ರಾಜ್ಯಪಾಲರ ಹೆಸರಿನಿಂದ ಜಮೀನಿದೆ, ಈ ಜಮೀನನ್ನು ತಾತ್ಕಾಲ ಪೋಡಿ ಮಾಡಬೇಕಾದ್ರೆ ಸರ್ಕಾರದ ಅನುಮತಿ ಪಡೆಯಬೇಕಾಗತ್ತೆ ಅಂತ ಹೇಳಿದ್ರು ಕೂಡ ಆಗಿನ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ನಿತೀಶ್ ಪಾಟೀಲ್ರವರು ಮತ್ತು ನಮ್ಮ ಭೂ ದಾಖಲೆಗಳ ಉಪನಿರ್ದೇಶಕರು
ಇವರು ಎಲ್ಲ ಬೈಲೊಂಗಲ್ ತಹಶೀಲ್ದಾರು ಇವರೆಲ್ಲ ಶ್ರೀ ಶಶಿಧರ್ ಬಗಲಿ ಅಂತ ಹೇಳಿಯಾಗ ಉಪವಿಭಾಗಾಧಿಕಾರಿಗಳಿದ್ರು ಬೈಲೊಂಗಲ. ಇವರೆಲ್ಲ ಕೂಡ್ಕೊಂಡ ಏನು ಮಾಡ್ತಾರಪ್ಪ ಅಂದ್ರೆ ಅದನ್ನು ಪೋಡಿ ಮಾಡಲಿಕ್ಕೆ ಒಂದು ಆದೇಶ ಮಾಡಿ ಆ ಪೋಡಿ ಪ್ರಕಾರ ಉತ್ತಾರಗಳನ್ನ